ದೇವೇಗೌಡ ಸಾಹೇಬರು ಅವ್ರ ಬರ್ತಡೇ ದಿನ ₹1 ಊಟ ದೇವೇಗೌಡ ಸಾಹೇಬರು ನಾನು ಭಾಗಿಯಾಗ್ತಿರ್ತೀನಿ. ಈಗ ಲಾಸ್ಟ್ ಟೈಮ್ ಚಿನ್ನದ ದಿನಾಚರಣೆ ಬಂದಿರಿ, ಸಾಕಷ್ಟು ವಿಚಾರಗಳಲ್ಲಿ ಭಾಗಿಯಾಗಿರ್ತೀರಿ. ಸರ್ವಣ ಸರ್ ಯಾವಾಗಲೂ ನಿಮ್ಮನ್ನು ಕರಿತಾನೆ ಇರ್ತಾರೆ, ಏನು ಹೇಳ್ತಾರೆ? ತುಂಬ ಖುಷಿ ಕಾರ್ಯಕ್ರಮದ ರಿಯಾಲಿಟಿ ಶೋಗಳು ಅದೊಂದು ಖುಷಿ ಆದರೆ ಅವ್ರ ಒಡನಾಟ ಬಿಗ್ ಬಾಸ್ಗಿಂತ ಮುಂಚೆ ಬಿಗ್ ಬಾಸ್ ಆದಮೇಲೆ ಜಾಸ್ತಿ ಆಯ್ತು ಅವರ ನಮ್ಮ ಒಡನಾಟ. ಅವರು ಈ ಥರ ಈಗ ಬೆಂಗಳೂರಿಗೆ ಬಂದರೆ ಸ್ಟಾರ್ಟಿಂಗ್ ಹೋಗ್ತಿರ್ತದೆ ಊಟದ ಬೆಲೆ ಏನು ಅಂತ, ಅದು ₹1 ಊಟ ಆದರೆ ಅದು ಊಟ ಇಲ್ಲ ಹೋದ್ರೆ ಊಟ ಅದನ್ನು ₹1 ಮುದ್ದೆ ಊಟ ಅಂತ ಈಗ ₹1 ಏನಿಲ್ಲ, ಸುಮ್ಮನೆ ಅದು ₹1 ಅಂತ ಮಾಡ್ತಾ ಇದ್ದಾರೆ. ಅದು ಸಖತ್ ಖುಷಿಯಾಗೋ ವಿಷಯ. ಸರ್ ಒಳ್ಳೆದಾಗಿ ಈಗ ನೀವು ಹೇಳಿದಾಗ ಅದೇ ಊಟಕ್ಕೆ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ ಬೆಂಗಳೂರಲ್ಲಿ, ಸರ್ವೇ ಸಾಮಾನ್ಯ ಅಂದರೆ ಕಮ್ಮಿ ರೇಟಲ್ಲಿ ಸಿಗಬೇಕು ಅನ್ನೋಂಥದ್ದು. ಅದು ಎಷ್ಟು ಅನುಕೂಲ ಆಗ್ಬೋದು ಜನರಿಗೆ ಅಂತ ಅನ್ಸುತ್ತೆ? ತುಂಬ ಅನುಕೂಲ ಆಯ್ತು ಸರ್. ನಾನು ಬೆಂಗಳೂರಿಗೆ ಈಗ ಎಲ್ಲ ನಾನು ಅಂತಲ್ಲ, ಈಗೆಲ್ಲ ನಿಮಗೂ ಅನುಭವ ಇರ್ತದೆ. ಅದು ಬೆಂಗಳೂರು ಸ್ಟಾರ್ಟಿಂಗ್ ಈಗ ಊಟ ತಿಂಡಿ ವಿಚಾರ ಮದುವೆ ವಿಚಾರಕ್ಕೆ ಜಾಸ್ತಿ ಸ್ಟ್ರಗಲ್ ಮಾಡೋದು ಸಿಕ್ತಾಗ ಇನ್ನು ಅದು ತುಂಬ ಅನುಕೂಲ ಆಯ್ತದೆ. ಹಣ ಇದ್ದವ್ರು ಎಲ್ಲರೂ ದಾನ ಮಾಡೋದಿಲ್ಲ, ಈ ರೀತಿಯಾಗಿ ಹಣ ಇದ್ದಂಥದ್ದನ್ನು ಬಡವರು ಕೂಡ ಒಂದು ಸ್ವಲ್ಪ ದಾನ ಮಾಡುವಂಥ ಮನಸ್ಥಿತಿ ಬಗ್ಗೆ ತುಂಬ ಒಳ್ಳೆ ಮನಸ್ಥಿತಿ. ಅಲ್ಲ ಇದರಲ್ಲೇ ಗೊತ್ತಾಗ್ತದೆ ಸ್ವಲ್ಪ ಹಿಂದೆ ರೋಲ ಇಷ್ಟೇ ಆಗೋದಕ್ಕಲ್ಲ. ಕ್ಯಾಂಟೀನ್ 9 ವರ್ಷದಿಂದ ಸರ್, ಜಿಲ್ಲಿಯವರು ಬಿಗ್ ಬಾಸ್ ವಿನ್ ಆದಮೇಲೆ ಪದೇ ಪದೇ ರಾಜಕೀಯ ರಿಲೇಟೆಡ್ ಪ್ರೋಗ್ರಾಮ್ಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸೊ ತಮಿಳ್ನಾಡಲ್ಲಿ ವಿಜಯ್ ಥರ ಇಲ್ಲೂ ನೀವು ಪಕ್ಷ ಪಾಲಿಟಿಕ್ಸ್ ಬರೋ ಪ್ಲಾನ್ ಏನಾದರೂ ಇದೆಯಾ? ನನಗೂ ರಾಜಕೀಯ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅಷ್ಟು ಒಲವು ಆನ್ ಡಿಮ್ಯಾಂಡ್